ಇನ್ನು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಳಿಕ ಯುವಜನರ ಧ್ವನಿಗೆ ರಾಜಕೀಯ ತೂಕ ಹೆಚ್ಚಾಗಿದೆ. ಕರ್ನಾಟಕದಲ್ಲೂ ವಿದ್ಯಾರ್ಥಿಗಳ ಆತಂಕ, ಪರೀಕ್ಷಾ ಅಕ್ರಮ, ದುಬಾರಿ ಶುಲ್ಕ, ನಿರುದ್ಯೋಗ ಮತ್ತು ಮಾನಸಿಕ ಒತ್ತಡದಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಸರ್ಕಾರ ಈಗ 5 ಸಚಿವರ ಸಂಪುಟ ಉಪಸಮಿತಿಯನ್ನ ರಚಿಸಿದೆ. ಶಿಕ್ಷಣ ಸುಧಾರಣೆಗೆ ಸರ್ಕಾರದಿಂದ ಮಹತ್ವದ ಹೆಜ್ಜೆ. ಸಚಿವ ಸಂಪುಟ ಉಪಸಮಿತಿ ರಚಿಸಿ ಆದೇಶ. ದೆಹಲಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೆನ್ಸಿ ಪ್ರಶ್ನೆಗಳು ಜೋರಾಗಿವೆ. ಈ ನಡುವೆ ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಮುಂದಾಗಿದೆ. ವಿದ್ಯಾರ್ಥಿಗಳ ಸಮಸ್ಯೆ, ಪರೀಕ್ಷಾ ಅಕ್ರಮ, ದುಬಾರಿ ಶುಲ್ಕ, ಉದ್ಯೋಗ ಕೊರತೆ, ಮಾನಸಿಕ ಒತ್ತಡ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಈ ಎಲ್ಲಾ ವಿಚಾರಗಳನ್ನು ಒಂದೇ ವೇದಿಕೆಯಲ್ಲಿ ಪರಿಶೀಲಿಸಲು 5 ಸಚಿವರ ಸಂಪುಟ ಉಪಸಮಿತಿ ರಚಿಸಿದೆ. ಯುಟಿ ಖಾದರ್ ಅಧ್ಯಕ್ಷತೆಯ ಸಮಿತಿ ಶಾಲಾ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ, ಪರೀಕ್ಷಾ ವ್ಯವಸ್ಥೆಯಿಂದ ಸರ್ಕಾರಿ ನೇಮಕಾತಿಯವರೆಗೆ ಪರಿಶೀಲನೆ ನಡೆಸಲಿದೆ. 1 ತಿಂಗಳ ಒಳಗೆ ವರದಿ ಸಲ್ಲಿಸಲಿದೆ. ಸಚಿವ ಸಂಪುಟ ಸಮಿತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ದುಬಾರಿ ಶುಲ್ಕದ ಬಗ್ಗೆ ಪರಿಶೀಲನೆ ನಡೆಸಲಿದೆ. ಓದಿನ ಜೊತೆ ಉದ್ಯೋಗಕ್ಕೆ ಪೂರಕ ಆಗುವ ರೀತಿ ಶಿಕ್ಷಣಕ್ಕೆ ಯಾವೆಲ್ಲ ಒತ್ತು ಕೊಡಬೇಕು ಎನ್ನುವುದನ್ನ ಉಲ್ಲೇಖಿಸಲಿದೆ. ಸರ್ಕಾರಿ ಶಾಲಾ ಕಾಲೇಜುಗಳ ಗುಣಮಟ್ಟ ಸುಧಾರಣೆ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ನಕಲು ಮತ್ತು ಅಕ್ರಮಕ್ಕೆ ತಡೆ ನೀಡಲು ಬೇಕಾದ ಕ್ರಮದ ಬಗ್ಗೆ ಗಮನ ಹರಿಸಲಿದೆ. ಇನ್ನು ಸರ್ಕಾರಿ ಶಾಲಾ ಕಾಲೇಜು ಬಲವರ್ಧನೆಗಾಗಿ ಶಿಕ್ಷಕರ ಖಾಲಿ ಹುದ್ದೆಗಳ ಭರ್ತಿ ಮಾಡುವ ಬಗ್ಗೆಯೂ ಸಮಿತಿ ಅಧ್ಯಯನ ನಡೆಸಲಿದೆ. ಎಜುಕೇಷನ್ ಪಾಲಿಸಿ ಬಗ್ಗೆ ಈ ಸ್ಕೂಲು ಎಜುಕೇಷನ್ನು, ಎಕ್ಸಾಮಿನೇಷನ್ನು ಯಾವ ರೀತಿ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ ಏನು ಅಂತೇಳಿ ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮ್ಮ ಎಲ್ಲ ರಾಜ್ಯದ 4 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ನಮಗೆ ಸಲಹೆನ ಕೊಟ್ಟಿದ್ರು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೀನಿ. ಮೊದಲ ಹಂತದಲ್ಲಿ ನಾವು ಇವತ್ತು ಮೀಟಿಂಗ್ನಲ್ಲಿ ಬಹುಶಃ ಚರ್ಚೆ ಮಾಡಿಕೊಂಡು ಯಾವ ಕಮಿಟಿಯನ್ನು ಸೇರಿಸಿ ಯಾವ ಸಲಹೆ ಪಡಬೇಕಂತ ಆಲೋಚನೆ ಮಾಡಿ ಅದನ್ನು ಸಿಸ್ಟಮ್ ಆಗಿ ನಾವು ತರ್ತೇವೆ. ಇದರಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ, ಪ್ಲಾನಿಂಗ್ ಮಾಡುವಂತ ಒಂದು ಇಲಾಖೆ ಸತ್ತೋಗಿದೆ. ಅದರಿಂದನೇ ಈ ಸಬ್ ಕಮಿಟಿಗಳೆಲ್ಲ ಬರ್ತಾ ಇದೆ. ಕಸದ ಒಂದು ಸಬ್ ಕಮಿಟಿ, ಈ ತರದೆಲ್ಲ ಸಬ್ ಕಮಿಟಿಗಳು. ಕರ್ನಾಟಕ ಸರ್ಕಾರ ಶಿಕ್ಷಣ ಸುಧಾರಣೆಗೆ ಕೈ ಹಾಕಿದೆ. ಆದರೆ ವರದಿ ಕಾಗದದ ಮೇಲಷ್ಟೇ ಉಳಿಯುತ್ತಾ ಅಥವಾ ನಿಜವಾಗಿಯೂ ಬದಲಾವಣೆ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಮೋದ್ ಜೊತೆ ಸುನಿಲ್, TV9 ಬೆಂಗಳೂರು.